ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರುವಂಥ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ದೊಡ್ಡ ಮಟ್ಟಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ರಾಯಚೂರಿಗೂ ಕೂಡ ಇದರ ಇಫೆಕ್ಟ್ ತಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯುಗಾದಿ ಹಬ್ಬ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಹೋಟೆಲ್ಗಳತ್ತ ಕೂಡ ಜನ ಬರ್ತಾರೆ. ಆದರೆ ಎಲ್ಲೊಂದು ಕಡೆ ಜನರನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೇ ರಾಯಚೂರಿನ ಕೃಷ್ಣ ಪ್ರಭು ಹೋಟೆಲ್ ಸದ್ಯ ಬಂದ್ ಮಾಡಲಾಗಿರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಕೊರತೆಯಿಂದ ಹೋಟೆಲ್ ಬಂದ್ ಅಂಥೇಳಿ ಹೋಟೆಲ್ನ ಮಾಲೀಕರು ಒಂದು ಪೋಸ್ಟರ್ನ ಕೂಡ ಅಂಟಿಸಿರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಗ್ರಾಹಕರು ಸಹಕರಿಸಬೇಕು ಅಂಥೇಳಿ ವಿನಂತಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕಳೆದ 10 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಎಲ್ಲೊಂದು ಕಡೆ ಅದನ್ನ ನಿಭಾಯಿಸಲಿಕ್ಕೂ ಕೂಡ ಹೋಟೆಲ್ನ ಮಾಲೀಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕಸ್ಟಮರ್ ಫ್ಲೋ ಜಾಸ್ತಿ ಇರುವಂಥ ಕಾರಣಕ್ಕಾಗಿ ಕೆಲವೊಂದಿಷ್ಟು ಐಟಮ್ಗಳನ್ನು ಕೂಡ ಸ್ಥಗಿತಗೊಳಿಸಲಾಗಿತ್ತು. ದೃಶ್ಯದಲ್ಲಿ ನೋಡ್ಬೋದು. ಕಳೆದ 3-4 ದಿನಗಳಿಂದ ಬರೀ ಮಸಾಲ ದೋಸೆ ಮತ್ತು ಸಂಬಂಧಪಟ್ಟಂಥ ದೋಸೆ ಐಟಮ್ಗಳನ್ನು ಮಾತ್ರ ಇಲ್ಲಿ ಏನು ಕೊಡಲಾಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ರೀತಿಯಲ್ಲಿ ದೋಸೆ ನಂಬ್ಕೊಂಡು ಬಂದಂಥ ಗ್ರಾಹಕರಿಗೂ ಕೂಡ ಏನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಹಬ್ಬದ ವಾತಾವರಣ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಕಸ್ಟಮರ್ಸ್ ಬರ್ತಾರೆ. ಹೀಗಾಗಿ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೋಸೆ ಹೊರತುಪಡಿಸಿ ಬೇರೆ ಐಟಮ್ಗಳು ಕೂಡ ಇಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಏನು ಹೋಟೆಲ್ನ ಬಂದ್ ಮಾಡ್ತಾ ಇದೀವಿ ಅನ್ನೋಂಥ ಮಾಹಿತಿಯನ್ನು ಮಾಲೀಕರು ಕೂಡ ಕೊಟ್ಟಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ಬೋದು. ಸಿಬ್ಬಂದಿ ಕೂಡ ಖಾಲಿಯಾಗಿ ನಿಂತಿರುವಂಥದ್ದು. ಅಂದರೆ ಎಲ್ಲೊಂದು ಕಡೆ ಸಿಬ್ಬಂದಿಗೂ ಕೂಡ ಕೆಲಸ ಇಲ್ಲ. ಆ ನಿಟ್ಟಿನಲ್ಲಿ ಸದ್ಯ ಕಮರ್ಷಿಯಲ್ ಸಿಲಿಂಡರ್ನ ಪರಿಣಾಮ ಕೂಡ ಬೀರಿರುವಂಥದ್ದನ್ನು ಕೂಡ ತಾವು ದೃಶ್ಯದಲ್ಲಿ ನೋಡ್ಬೋದು. ಸಿಬ್ಬಂದಿ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಈಗ ಸಂಬಳ ಕೊಡಬೇಕಾಗಿರುವಂಥದ್ದು ಇರ್ತದೆ, ಅಥವಾ ಹೋಟೆಲ್ ಕಟ್ಟಡದ ಬಾಡಿಗೆ ಇರ್ತದೆ. ಈ ರೀತಿ ಬೇರೆ ಬೇರೆ ನಾನಾ ಕಾರಣಗಳಿಂದ ಮಾಲೀಕರು ಕೂಡ ಸಂಕಷ್ಟದಲ್ಲೇ ಸಿಲುಕುವಂತಹ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ಇಡ್ಲಿ ಇಡುವಂಥ ಸ್ಟೀಮರ್ ಏನಿದೆ ಸಂಪೂರ್ಣವಾಗಿ ಬರಿದಾಗಿ ಹೋಗಿರುವಂಥದ್ದು. ನಿತ್ಯ 24/7 ಅದರಲ್ಲೂ ಹೋಟೆಲ್ ಓಪನ್ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದರಲ್ಲೂ ಇಡ್ಲಿ ಅನ್ನುವಂಥದ್ದನ್ನು ಫ್ರೆಶ್ ಆಗಿ ಕೊಡ್ತಾ ಇದ್ರು. ಬಿಸಿ ಬಿಸಿ ಇಡ್ಲಿಯನ್ನು ಸಪ್ಲೈ ಮಾಡ್ತಾ ಇದ್ರು. ಆದರೆ ಎಲ್ಲೊಂದು ಕಡೆ ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ಸ್ಟೀಮರ್ಗೆ ಗ್ಯಾಸ್ ಹೆಚ್ಚಿಗೆ ಬಳಕೆ ಆಗುತ್ತೆ. ಹೀಗಾಗಿ ಏನೋ ಇಡ್ಲಿನೂ ಕೂಡ ಬಂದಾಗಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ತಾವು ನೋಡ್ಬೋದು. ಕೇವಲ ದೋಸೆ ಐಟಮ್ನ ಇಡ್ಲಾಗಿತ್ತು. ಆದರೆ ಎಲ್ಲೊಂದು ಕಡೆ ಆ ನಿಟ್ಟಿನಲ್ಲೂ ಕೂಡ ಎಲ್ಲೊಂದು ಕಡೆ ಕಸ್ಟಮರ್ಗಳ ಸಂಖ್ಯೆ ಹೆಚ್ಚಾಗಿರುವಂಥ ಕಾರಣಕ್ಕೆ ಅದನ್ನು ಕೂಡ ಬಂದ್ ಮಾಡಿರುವಂಥ ಸ್ಥಿತಿ ಸದ್ಯ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಹೋಟೆಲ್ ಮಾಲೀಕರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಇದರ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಕೃಷ್ಣ ಪ್ರಭು ಹೋಟೆಲ್ನ ಮಾಲೀಕರಿದ್ದಾರೆ. ಅವ್ರು ಮಾತಾಡ್ತೀನಿ. ಸರ್ ಹೇಳಿ, ಭಾರತಾದ್ಯಂತ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಆಗ್ತದೆ, ಈಗ ರಾಯಚೂರಿಗೂ ತಟ್ಟಿದೆ, ತಾವು ಹೋಟೆಲ್ ಬಂದ್ ಮಾಡಿದಿರಿ, ಹಬ್ಬ ಬೇರೆ, ಏನು ಹೇಳ್ತೀರಿ ಸರ್? ಹೌದು ಸರ್, ತುಂಬ ಫ್ಲೋ ಇದೆ ಸರ್. ಕಸ್ಟಮರ್ ತುಂಬ ಫ್ಲೋ ಇದಕ್ಕೋಸ್ಕರ 20 ವೆರೈಟಿ ಮೆನು ಇದ್ದು ಎಲ್ಲ ಕಟ್ ಮಾಡಿದ್ದೀನಿ. ಇಡ್ಲಿ, ವಡ, ಸೀರಾ, ಉಪ್ಪಿಟ್ಟು, ಓನ್ಲಿ ದೋಸೆನೇ ಇಟ್ಟಿದ್ದಾರೆ. ಇನ್ನೊಂದು ವಿಚಾರ, ಎಲ್ಲೊಂದು ಕಡೆ ವೀಕೆಂಡ್ಗಳಲ್ಲಿ ರಾಯಚೂರಿನಲ್ಲಿ ಅದು ಸ್ಪೆಷಲ್ ಆಗಿ ಏನೋ ಗೊತ್ತಿಲ್ಲ, ಆದರೆ ವೀಕೆಂಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಟೆಲ್ಗಳತ್ತ ಬರ್ತಾರೆ. ಈಗ ಹಬ್ಬ ಇರೋದ್ರಿಂದ ರಜೆ ಇದೆ, ಸಾಕಷ್ಟು ಜನ ಬರ್ತಾರೆ. ಏನು ಹೇಳ್ತೀರಿ ಆ ಕಸ್ಟಮರ್ಗಳಿಗೆ ಅನಾನುಕೂಲ ಆಗೋ ನಿಟ್ಟಿನಲ್ಲಿ? ಅಲ್ಲ, ನಿಜವಾಗ್ಲೂ ತುಂಬ ಅನಾನುಕೂಲತೆ ಆಗುತ್ತೆ. ಯಾಕಂದರೆ ನಮ್ಮೆಲ್ಲನೇ ಅವರನ್ನು ಅವಲಂಬಿಕೆ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಗ್ಯಾಸ್ ಕೊರತೆಯಿಂದ ನಾವು ಏನು ಮಾಡೋಕ್ಕಾಗೋದಿಲ್ಲ. ಏನಂದರೆ ಈಗೆಲ್ಲ ಇಡ್ಲಿ ಕ್ಲೋಸ್ ಮಾಡಿದ್ದೀವಿ, ಬೇರೆ ವಸ್ತು ಎಲ್ಲ ಕ್ಲೋಸ್ ಮಾಡಿದ್ದೀವಿ. ಈಗ ದೋಸೆ ಒಂದೇ ಇರೋದು, ಅದನ್ನು ದೋಸೆ ಕೂಡ ಈಗ ಗ್ಯಾಸ್ ಇಲ್ಲದ್ರೆ ದೋಸೆ ನಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಟೋಟಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ದೋಸೆ ಅಂದರೆ ಸರ್ ಈಗ ಸೆಟ್ ದೋಸೆನೂ ಕೂಡ ಬಂದ್ ಮಾಡಿದ್ದೀರಿ. ಯಾವ ಮತ್ತು ಮಸಾಲೆ ದೋಸೆ ಏನು? ಬರೀ ಮಸಾಲೆ ದೋಸೆ, ಸ್ಪೈಸಿ ಮಸಾಲೆ ದೋಸೆ, ಪ್ಲೇನ್ ದೋಸೆ ಅಷ್ಟೇ ಇಟ್ಟಿದ್ದೀನಿ. ಯಾಕಂದರೆ ಅದಕ್ಕೆ ಜಾಸ್ತಿ ಗ್ಯಾಸ್ ಹೋಗೋದಿಲ್ಲ. ಸೆಟ್ ದೋಸೆಗೆ ತುಂಬ ಗ್ಯಾಸ್ ಹೋಗುತ್ತೆ. ಅದಕ್ಕೋಸ್ಕರ ಬರೀ 3 ಇಟ್ಟಿದ್ದೀನಿ. ಏನು ಮಾಡ್ತಾ ಇದ್ದೀರಿ ಸರ್ ಸದ್ಯ? ಟೋಟಲ್ ಬಂದ್ ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ಇವರು ಜನರಿಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ತುಂಬ ಜನ ಬಂದ ತಕ್ಷಣ ಎಲ್ಲ ಕೇಳ್ತಾರೆ. ಮೆನುದಲ್ಲಿ ಬರೀ 3 ವೆರೈಟಿ ಇದ್ಮೇಲೆ ತುಂಬ ಬೇಸರಾಗಿ ಹೋಗ್ಬಿಡ್ತಾರೆ ಅವರು. ಮೇನ್ ಇರೋದು ಇಡ್ಲಿನೇ ಇಲ್ಲ ಅಂದ ತಕ್ಷಣ ಯಾರೂ ಬರಲ್ಲ ಹೋಟ್ಲಿಗೆ. ಅದರಿಂದ ಎಲ್ಲ ಸಮಸ್ಯೆ ಆಗ್ತಾಯಿದೆ ಸರ್. ಇನ್ನೊಂದು ಪ್ರಮುಖ ವಿಚಾರ, ಎಲ್ಲೊಂದು ಕಡೆ ಹೋಟೆಲ್ ಸ್ಥಗಿತಗೊಂಡ್ರೆ, ಎಲ್ಲೊಂದು ಕಡೆ ಮೆನು ಕಟ್ಟಾಗಿರೋದ್ರಿಂದ ಹೋಟೆಲ್ ಸ್ಥಗಿತಗೊಳ್ಳುವಂಥದ್ದು, ಇದರಿಂದ ಕಾರ್ಮಿಕರಿಗೆ ಸಂಬಳ ಕೊಡುವಂಥದ್ದಾಗಲಿ, ಬಾಡಿಗೆ ಕಟ್ಟುವಂಥದ್ದಾಗಲಿ, ಯಾವ ರೀತಿ ಆರ್ಥಿಕವಾಗಿ ಒಬ್ಬ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ? ತುಂಬ ಕಷ್ಟ ಆಗುತ್ತೆ ಸರ್. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಾಡಿಗೆ ಕಟ್ಟಬೇಕು, ಮತ್ತು ಇವ್ರ ಕಾರ್ಮಿಕರಿಗೆಲ್ಲ ಸಂಬಳ ಕೊಡಬೇಕು. ಏನಂದರೆ ಬಿಸ್ನೆಸ್ ನಡೆಯಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಗ್ಯಾಸ್ ಕಡೆಯಿಂದನೇ ಅವಲಂಬನೆ ಇರೋದ್ರಿಂದ ಗ್ಯಾಸ್ ನಮಗೆ ಬೇಕೇ ಬೇಕು. ಸದ್ಯ ಹೋಟೆಲ್ ಮಾಲೀಕರ ಸ್ಥಿತಿ ಯಾವ ರೀತಿ ಇದೆ ಸರ್? ಇಲ್ಲ, ಟೋಟಲಿ ICU ಇದೆ. ತುಂಬ ICU, ಹಾಸ್ಪಿಟಲ್ ICU ಇದೆ. ಆಕ್ಸಿಜನ್ ಎಲ್ಲಿವರೆಗಿದೆ ಆಯಿತು. ಈಗ ಕೆಲವೊಬ್ಬರು ಅಂದರೂ ಆಕ್ಸಿಜನ್ ಇಲ್ಲದೆ ಟೋಟಲಿ ಕ್ಲೋಜರ್ ಆಗಿಬಿಟ್ಟಿದೆ. ತುಂಬ ಕ್ಲೋಜರ್ ಆಗಿದೆ. ನಮ್ಮಲ್ಲಿ ಕೂಡ ಕ್ಲೋಜರ್ ಆಗೋದು ಕಾಣ್ತಾ ಇದೆ. ಭಾಳ ಮಂದಿ ಹೇಳ್ತಾಯಿದ್ರು.
ಇದು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಆರ್ಥಿಕ ಸಂಕಷ್ಟ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲೊಂದು ಕಡೆ ಹೋಟೆಲ್ನ ನಂಬ್ಕೊಂಡು ಗ್ರಾಹಕರು ಬರ್ತಾರೆ, ಅವ್ರನ್ನ ನಾವು ಫುಲ್ಫಿಲ್ ಮಾಡಿ ಕಳಿಸ್ಬೇಕು. ಆದರೆ ಎಲ್ಲೊಂದು ಕಡೆ ಆ ಒಂದು ಏನೋ ಜವಾಬ್ದಾರಿನ ನೀಗಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮೆನ್ಯೂಲಿ ಇದ್ದಂಥ 20 ಐಟಮ್ಗಳನ್ನು ಕೂಡ ನಾವು ಅವ್ರಿಗೆ ಕೊಡಬೇಕು. ಆದರೆ ಎಲ್ಲವನ್ನು ಕಟ್ ಆಫ್ ಮಾಡಿದರೆ ಅವ್ರಿಗೂ ಕೂಡ ಸಮರ್ಪಕವಾಗಿ ನಾವು ಒದಗಿಸೋಕೆ ಆಗೋದಿಲ್ಲ. ಹೀಗಾಗಿ ಹೋಟೆಲ್ನ ಬಂದ್ ಮಾಡ್ತಾ ಇದ್ದೀವಿ ಅನ್ನೋಂಥ ವಿಚಾರನ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.